ನಮಸ್ಕಾರ, ಮಜಾ ಟಿವಿಗೆ ಸ್ವಾಗತ. ಆಸೆ ಸೀರಿಯಲ್ ಇಂದಿನ ಎಪಿಸೋಡ್ ನೋಡೋಣ ಬನ್ನಿ. ಸೂರ್ಯ ಮೀನಾ ಹತ್ರ ಬಂದು ಹೇಳ್ತಾನೆ, ಯಾವ ವಿಷಯ ಆದರೂ ಮಾತಾಡೋದಕ್ಕೆ ಮುಂಚೆ ಸೈಡಲ್ಲಿ ನನ್ನ ಕರ್ಕೊಂಬಂದು ಈ ವಿಷಯ ಮಾತಾಡಬೇಕು ಅಂತ ನನ್ನ ಪರ್ಮಿಷನ್ ತಗೊಳ್ತಾರೆ ಮಾತಾಡಬೇಕು ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಯಾವ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ಅಂತೇಳಿ. ಸೂರ್ಯ ಹೇಳ್ತಾನೆ, ಮಾಡಿ ಬಂದಲ್ಲಮ್ಮ ಶಪಥ ನಂಬರ್ 2, ಇನ್ನೂ ಶಪಥ ನಂಬರ್ 1 ಮುಗಿಸಿಲ್ಲ, ಒಡವೆಗಳು ತೆಗೊಟ್ಟಿರೋದು. ಆ ರೂಮ್ ಕಟ್ಸೋಕ್ಕೆ ಎಷ್ಟಾಗುತ್ತೆ ಅಂತ ನಿನಗೆ ಐಡಿಯಾ ಏನಾದರೂ ಇದೆಯೇನೆ ಅಂತ ಕೇಳ್ತಾನೆ. ಮೀನಾ ಹೇಳ್ತಾಳೆ, ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಆದರೆ ಜಾಸ್ತಿ ಬೇಕೇನೋ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಅದು ಗೊತ್ತಿದ್ದು ಯಾಕಮ್ಮ ಮೀನಮ್ಮ ಶಪಥ ಮಾಡಿ ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ನಾನು ಆ ರೀತಿ ಹೇಳ್ದೇ ಇದ್ದಿದ್ರೆ ಮಾವ ಎಲ್ಲರ ಹತ್ರ ಸಾಲ ಕೇಳಕ್ಕೆ ಹೋಗ್ತಾಯಿದ್ರು, ಅದು ನನಗೆ ಇಷ್ಟ ಆಗ್ತಾಯಿಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ಮಾವ ರೂಮ್ ಕಟ್ಟಬೇಕು ಅಂದ್ಕೊಂಡಿದ್ದೆ ನಮಗೋಸ್ಕರ, ಆವಾಗ ನಾವೇ ಸಪೋರ್ಟ್ ಮಾಡದೇ ಇದ್ದರೆ ಹೇಗೆ, ಅತ್ತೆ ಬೇರೆ ಈ ಮನೆ ಮೇಲೆ ಸಾಲ ತಗೊಬಾರ್ದು ಅಂತ ಹೇಳಿದ್ರು, ಮತ್ತೇನು ಮಾಡೋದು ಅಂತ ಹೇಳ್ತಾಳೆ. ಮಾವ ಸಾಲ ಕೇಳ್ಕೊಂಡು ಎಲ್ಲರ ಮುಂದೆ ಕೈ ಕೊಟ್ಕೊಂಡು ನಿಂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ಅದು ಅವರಿಲ್ಲ ಅಂತ ಹೇಳ್ಬಿಟ್ರೆ ಮಾವ ಎಷ್ಟು ಬೇಜಾರು ಮಾಡ್ಕೊತಾರೆ ಅಂತ ನಿಮ್ಗೇನಾದರೂ ಗೊತ್ತಿದೆಯಾ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಲೆಕ್ಕಾಚಾರ ಎಲ್ಲ ಚೆನ್ನಾಗೇ ಮಾಡ್ತೀಯಾ, ನೀನು ಇಷ್ಟು ಓದಿದೆಯಾ ಅಂತ ಕೇಳ್ತಾನೆ. ನೀನು ಅದಕ್ಕೆ ಯಾಕೆ ಅಂತ ಕೇಳ್ತಾಳೆ. ಸೂರ್ಯ ಹೇಳ್ತಾನೆ, ಇಷ್ಟೆಲ್ಲ ತಿಳ್ಕೊಂಡಿದೆಯಲ್ಲ, ಕಾಲೇಜ್ಗೆ ಹೋಗಿ ದೊಡ್ಡ ಓದೇ ಆಗಿರ್ಬೋದು ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ಇದೆಲ್ಲ ತಿಳ್ಕೊಬೇಕು ಅಂದರೆ ಕಾಲೇಜ್ಗೆ ಹೋಗಿ ಓದಬೇಕು ಅಂತೇನು ಇಲ್ಲ ರೀ, ನಮ್ಮ ಮನೆಯವ್ರ ಮನಸ್ಸುಗಳು ತಿಳ್ಕೊಂಡ್ರೆ ಸಾಕು ಅಂತ ಹೇಳ್ತಾಳೆ. ನೀನು ಹೇಳ್ತಾ ಇರೋದೆಲ್ಲ ಏನೋ ಸರಿ ಇದೆ, ಆದರೆ ಇದು ಕಾರ್ಯರೂಪಕ್ಕೆ ತರೋದು ಹೆಂಗಮ್ಮ ಅಂತ ಹೇಳ್ತಾನೆ. ಹೇಳ್ತಾಳೆ, ಆದಷ್ಟು ಬೇಗ ನಾವು ಇನ್ನೊಂದು ಕಾರ್ ತಗೊಬೇಕ್ರಿ ಅಂತ. ಹಲೋ ಅಂತ ಹೇಳ್ತಾನೆ ಸೂರ್ಯ. ನನ್ನ ಕೈಯಿಂದ ಒಂದು ಕಾರೇ ಓಡ್ಸೋಕ್ಕಾಗೋದು, ಈ ಕೈಯಲ್ಲಿ ಒಂದು ಕಾರ್, ಆ ಕೈಯಲ್ಲಿ ಒಂದು ಕಾರ್ ಓಡ್ಸೋಕ್ಕಾಗಲ್ಲ, ಇನ್ನೊಂದು ಕಾರ್ ತಗೊಂಡು ಏನು ಮಾಡಬೇಕು ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ಇನ್ನೊಂದು ಕಾರ್ ತಗೊಂಡು ಒಳ್ಳೆ ಡ್ರೈವರ್ ಕೈಗೆ ಕೊಡೋಣ, ಆವಾಗ ನಮ್ಗೆ ಇನ್ನೂ ದುಡ್ಡು ಸಿಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ, ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಕಾರ್ ತಗೊಳೋಕೆ ದುಡ್ಡು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅತ್ತೆ ಹತ್ರ ನನ್ನ ಒಡವೆ ಎಲ್ಲ ಇದೆಯಲ್ಲ, ಅದು ತಗೊಂಡು ಅಡ ಇಟ್ಟು ತಗೊಳ್ಳೋಣ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಬೇಡ ಅಂತ ಕೊಟ್ಟು ಬಂದಿರೋ ಒಡವೆನ ಹೆಂಗೆ ಕೇಳೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ನನ್ನ ಒಡವೆಗಳ ಜೊತೆ ಅಜ್ಜಿ ಕೊಟ್ಟಿರೋ ಒಡವೆಗಳು ಇದೆ, ಕಾರ್ ತಗೊಳಕ್ಕೆ ತಾನೇ ಕೇಳ್ತಾ ಇರೋದು, ನಾನು ಹಾಕ್ಕೊಳಕ್ಕಲ್ಲ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಬೇಡಮ್ಮ ಕೇಳೋದು, ಏನಾದರೂ ಕೇಳಿದ್ರೆ ಸಕ್ಕರೆ ಮತ್ತು ಏನಾರ ಸೀನ್ಸ್ ಕ್ರಿಯೇಟ್ ಮಾಡ್ತಾರೆ, ನಾನು ಇದಕ್ಕೆ ಬೇರೆ ವ್ಯವಸ್ಥೆನೇ ಮಾಡ್ತೀನಿ, ಬರ್ತೀನಿ ಇರೋ ಅಂತ ಹೇಳ್ತಾನೆ. ಮನೋಜು ಶೋರೂಮಲ್ಲಿ ಹೇಳ್ತಾ ಇರ್ತಾನೆ ಕಸ್ಟಮರ್ ಹತ್ರ, ನೀವು ತಗೊಂಡಿರೋದಕ್ಕೆ ಇದು ನಿಮಗೆ ಕಾಂಪ್ಲಿಮೆಂಟ್ರಿ ಗಿಫ್ಟು ಅಂತೇಳಿ ಕೊಡ್ತಾ ಇರ್ತಾನೆ. ರೋಹಿಣಿ ಮನೋಜ್ ಹತ್ರ ಬರ್ತಾಳೆ. ಮನೋಜ್ ಹತ್ರ ಕೇಳ್ತಾಳೆ, ಇವತ್ತೇನು ವ್ಯಾಪಾರ ಕಡಿಮೆ ಅಲ್ವಾ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಹೌದು ವೀಕ್ ಡೇಸ್ ಅಲ್ವಾ, ಅದಕ್ಕೆ ಈ ಥರ ಇರುತ್ತೆ, ಆಫರ್ಸ್ ಇರೋದ್ರಿಂದ ಬರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾ ಇರ್ತಾಳೆ, ನಾಳೆನೂ ಇದೇ ಥರ ಇರ್ಬೋದು ಅಂತೇಳಿ. ಮನೋಜ್ ಹೇಳ್ತಾನೆ, ಯಾಕೆ ನೆಗೆಟಿವ್ ಆಗಿ ಮಾತಾಡ್ತೀಯ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನೆಗೆಟಿವಲ್ಲೂ ಪಾಸಿಟಿವ್ ಇದೆ ಮನೋಜ್ ಅಂತೇಳಿ, ಅದು ಅಂತ ಕೇಳ್ತಾನೆ. ರೋಹಿಣಿ ಹೇಳ್ತಾಳೆ, ನನ್ನ ಫ್ರೆಂಡ್ ಮದುವೆ ರೆಸಾರ್ಟಲ್ಲಿ, ಅದು ಬರಲೇಬೇಕು ಅಂತ ಹೇಳಿದಾಳೆ, ಹೋಗೋಣವಾ ಅಂತ ಹೇಳ್ತಾಳೆ. ಮನೋಜ್ ಹೇಳ್ತಾನೆ, ಅಂಗಡಿ ಬಿಟ್ಬಿಟ್ಟು ಹೋಗೋದು ಸರಿನಾ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಸ್ಟಾಫ್ ಇದ್ದಾರಲ್ಲ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಸ್ಟಾಫ್ನ ಕ್ಯಾಶ್ ಕೌಂಟ್ರಲ್ಲಿ ಬಿಟ್ಟು ಹೋಗೋದು, ಮತ್ತು ಒಂದು ಕಸ್ಟಮರ್ ನೋಡಿದ್ರೆ ಅವ್ರು ಯಾವ ಥರ ಆಫರ್ ಕೊಟ್ಟರೆ ಏನು ತಗೊತಾರೆ ಅನ್ನೋ ಕೆಪಾಸಿಟಿ ನನಗೆ ಬೇಕು ಅಂತ ಹೇಳ್ತಾನೆ. ಹೇಳ್ತಾಳೆ, ನೀವು ಆಫರ್ ಕೊಡೋದು ಬಿಡಿ, ಆದರೆ ನಿಮಗೆ ಒಳ್ಳೆ ಆಫರ್ ಕೊಟ್ಟಿದ್ದಾಳೆ ನನ್ನ ಫ್ರೆಂಡು, ಸಪ್ರೇಟು ರೂಮ್ ಕೊಟ್ಟಿದ್ದಾಳೆ, ಆವಾಗ ನೀವು ರಿಲ್ಯಾಕ್ಸ್ ಆಗೋದು ನೋಡಿ ಅಂತ ಹೇಳ್ತಾನೆ. ನಾಳೆ ಒಂದಿನಕ್ಕೆ ಏನೋ ಅಂಗಡಿ ಲಾಸ್ ಆಗೋಲ್ಲ ಬಿಡು, ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾನೆ. ಫೋನ್ ಬರುತ್ತೆ, ಅಟೆಂಡ್ ಮಾಡ್ತಾನೆ. ಆವಾಗ ಅವ್ರು ಹೇಳ್ತಾರೆ, ನಾನು ಫ್ಲ್ಯಾಟ್ ಇನ್ಚಾರ್ಜರು, ಕೆಲವೊಂದು ಫ್ಲ್ಯಾಟ್ಗಳಿಗೆ ಫ್ರಿಜ್ಜು ಟಿ ವಿ ಎಲ್ಲ ಬೇಕಾಗಿತ್ತು, ನಿಮ್ಮ ಹತ್ರ ಡಿಸ್ಕೌಂಟ್ ಇದೆಯಲ್ಲ ಅದಕ್ಕೋಸ್ಕರ ಫೋನ್ ಮಾಡಿದೆ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಕೇಳ್ತಾನೆ, ನಿಮ್ಗೆ ಏನೇನು ಬೇಕಾಗಿತ್ತು ಅಂತ. ಅದಕ್ಕೆ ಫ್ರಿಜ್ಜು, ಟಿ ವಿ, ಕರ್ಟನ್ಸು ಇದೆಲ್ಲ ಹೇಳ್ತಾನೆ. ಯಾವಾಗ ಬೇಕಾಗಿತ್ತು ನಿಮಗೆ ಅಂತ ಕೇಳ್ತಾನೆ. ನಾಳೆನೇ ಬೇಕಾಗಿತ್ತು, ಮತ್ತು ರೆಡಿ ಇದೆಯಾ ಇಲ್ವಾ, ಬೇರೆ ಎಲ್ಲರೂ ನೋಡ್ಕೋಬೇಕಾ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ, ರೆಡಿ ಇದೆ ಬನ್ನಿ ಅಂತೇಳಿ. ಅದಕ್ಕೆ ನನಗೆ ಬಂದಿದ ತಕ್ಷಣ ರೆಡಿಯಾಗಿರಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ತಾನೆ. ಹೇಳ್ತಾಳೆ, ಅಯ್ಯೋ ಏನು ಮನೋಜ್ ಇಷ್ಟೊಂದು ಐಟಮ್ಸಾ ಒಬ್ರಿಗೇನಾ ಅಂತೇಳಿ. ಹೇಳ್ತಾನೆ, ಅಯ್ಯೋ ಏನಾದರೂ 4 ಲಕ್ಷ ಐಟಮ್ ತಗೊತಾರದು, ನಮ್ಗೆ 1 ಲಕ್ಷ ಲಾಭ ಇರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಆದರೆ ನಾವು ನಾಳೆ ರೆಸಾರ್ಟ್ಗೆ ಹೋಗ್ತಾ ಇದ್ದೀರಲ್ಲ ಅಂತೇಳಿ. ಹೇಳ್ತಾನೆ, ಸಾರಿ ರೋಹಿಣಿ, ಫ್ರೆಂಡ್ ಮದುವೆ ಬೇರೆ ಅಂತ ಹೇಳ್ತೀಯ, ಹೋಗಿ ಬಾ ನೀನೆ, ಲಾಭ ಬರೋ ಟೈಮಲ್ಲಿ ಈ ಥರ ಓಡಾಡ್ಕೊಂಡಿದ್ರೆ ಚೆನ್ನಾಗಿರಲ್ಲ, ಎಲ್ಲರೂ ನನ್ನ ಫಸ್ಟೇ ಕೆಲಸಕ್ಕೆ ಬಾರ್ದೋನು ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾನೆ. ಬರೋ ಲಾಭದಲ್ಲಿ ನಾವು ಗೋವಾಗೆ ಟ್ರಿಪ್ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಕೆಲಸನೂ ಮುಖ್ಯನೇ, ಸರಿ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ಮನೋಜ್ ಹೇಳ್ತಾನೆ, ಈ ಐಟಮ್ಸ್ ಎಲ್ಲ ಇದೆಯಾ ಚೆಕ್ ಮಾಡ್ಕೊಂಬರ್ತೀನಿ ಬಾಯ್ ಕಡೆ ಅಂತ ಹೇಳಿ. ಮೀನಾಗೆ ಫೋನ್ ಬರುತ್ತೆ ಸೂರ್ಯಯಿಂದ. ಅದಕ್ಕೆ ಹೇಳ್ತಾಳೆ, ಲೇಟ್ ಆಗುತ್ತೆ ಇವತ್ತು ಬರೋಕ್ಕೆ, ಹೊರಗಡೆನೇ ತಿನ್ಕೊಂಡು ಬರ್ತೀನಿ ಅಂತ ಹೇಳಕ್ಕೆ ಫೋನ್ ಮಾಡಿದ್ರಾ, ಯಾವಾಗೂ ಹೊರಗಡೆನೇ ತಿಂತಾರೆ, ನಿಮ್ಮ ಆರೋಗ್ಯ ಏನಾಗಬೇಕು ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಮನೇಲಿ ಅಡುಗೆ ಏನಾದರೂ ಸೀದೋಯ್ತೇನೆ ಅಂತೇಳಿ. ಮೀನಾ ಹೇಳ್ತಾಳೆ, ಇಲ್ಲ ಅಂತೇಳಿ.
ಸೂರ್ಯ ಹೇಳ್ತಾನೆ, ಯಾಕೆ ಮೀನಾ ನನ್ನ ಮೇಲೆ ಸಿಡುಕ್ತಾ ಇದೆಯಾ, ಹಾಗಾದರೆ ವಿಷಯ ಏನು ಅಂತ ಬಂದು ಕೇಳು, ಹೇಳ್ತೀನಿ ಅಂತ ಹೇಳ್ತಾನೆ. ಹೇಳೋದಕ್ಕೆ ನಾನೇನಕ್ಕೆ ಹೊರಗಡೆ ಬರಬೇಕು, ಈ ಫೋನಲ್ಲಿ ನೆಟ್ವರ್ಕ್ ಚೆನ್ನಾಗಿದೆ ಹೇಳಿ ಅಂತ ಹೇಳಿ. ಸೂರ್ಯ ಹೇಳ್ತಾನೆ, ಎಷ್ಟು ಮಾತಾಡ್ತೀಯ ಮೀನಾ, ನಾನು ಮನೆ ಹೊರಗಡೆನೇ ಇದ್ದೀನಿ ಬಾ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಏನು ವಿಷಯ ಅಂತೇಳಿ ಆಮೇಲೆ ನಾನು ಹೊರಗಡೆ ಬರ್ತೀನಿ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ನೀನು ಇಲ್ಲಿಗೆ ಬಂದರೆ ಯಾಕೆ ಬರೋಕ್ಕೆ ಹೇಳ್ದೆ ಅಂತ ವಿಷಯ ಗೊತ್ತಾಗುತ್ತೆ ಬಾ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಸರಿ ಬಂದೇ ಇರಿ ಅಂತ ಹೇಳ್ತಾಳೆ. ಸೂರ್ಯ ಮನೆ ಕಟ್ಟಿ ನೋಡು ಅಂತ ಆಡ್ತಾ ಇರ್ತಾನೆ. ಮೀನಾ ಅಲ್ಲಿಗೆ ಮದುವೆ ಮಾಡಿ ನೋಡು ಅಂತ ಹಾಡು ಹೇಳ್ಕೊಂಡು ಬರ್ತಾಳೆ. ಇದನ್ನು ಹೇಳಕ್ಕೆ ನನ್ನನ್ನು ಹೊರಗಡೆ ಕರೆದ್ರಾ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಲ್ಲ ಇಂಪಾರ್ಟೆಂಟ್ ಒಂದು ಹೇಳಬೇಕು ಅದಕ್ಕೆ ಅಂತ ಹೇಳ್ತಾನೆ. ನಿನಗೋಸ್ಕರ ಏನೋ ತಂದಿದ್ದೀನಿ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ನೀವು ಯಾವಾಗೂ ಪ್ರತಿ ಸಲ ಲೇಟಾಗಿ ಬಂದಾಗ ಹೂವು ಮತ್ತು ಹಲ್ವಾ ತರ್ತೀರಿ ಅದೇ ಅಂತ ಹೇಳ್ತಾಳೆ. ಹೇಳ್ತಾನೆ, ಅದಲ್ಲ ಬೇರೆ ಏನೋ ತಂದಿದ್ದೀನಿ ನಿನಗೋಸ್ಕರ, ಯೋಚನೆ ಮಾಡು ಅಂತ ಹೇಳ್ತಾನೆ. ನನಗೋಸ್ಕರ ಸೀರೆ ತೊಗೊಂಬಂದ್ರ ಅಂತ. ಹೋಲ್ಡನ್ ಅದೇನೂ ಅಲ್ಲ, ನಿನ್ನ ಮೆದ್ಲಿಗೆ ಕೆಲಸ ಕೊಟ್ಟಿದ್ದು ಸಾಕು, ನಾನೇ ತೋರಿಸ್ತೀನಿ ಬಾ ಅಂತ ಹೇಳ್ತಾನೆ. ತೋರಿಸಿದ ತಕ್ಷಣ ಮೀನಾ ಏನ್ರಿ ಇದು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಟ್ಕೆ ಅಂತೇಳಿ. ಅದಕ್ಕೆ ಯಾಕ್ರಿ ಇದು ನಿಮ್ಮ ಕಾರಲ್ಲಿದೆ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಬೆಳಗ್ಗೆ ನೀನು ಶಬ್ದ ಮಾಡಿದ್ಬಿಟ್ಟಲ್ಲಮ್ಮ ಅಂತ, ಗಂಡ ರೂಮ್ ಕಟ್ಬಿಡ್ತಾರೆ ಅಂತೇಳಿ ಅದಕ್ಕೆ ತಂದೆ, ಇಷ್ಟು ಇಟ್ಕೆಯಲ್ಲಿ ಕಟ್ಟೋಕ್ಕಾಗುತ್ತೇನ್ರಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಹನಿ ಗೂಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲಮ್ಮ, ಆ ರೀತಿ ಅಂತ ಹೇಳ್ತಾ ಇರ್ತಾನೆ. ಸೂರ್ಯ ಹೇಳ್ತಾನೆ, ಇವತ್ತು ಇಟ್ಕೆ ಫ್ಯಾಕ್ಟ್ರಿ ಓನರ್ನ ನಾನು ಡ್ರಾಪ್ ಮಾಡಿದೆ, ದುಡ್ಡಿಗೆ ಬದಲು ಇಟ್ಕೆನೇ ತೊಗೊಂಬಂದೆ, ನನ್ನ ನಂಬರ್ ಅವ್ರಿಗೆ ಕೊಟ್ಟೆ, ಅವ್ರ ನಂಬರ್ ನಾನು ಇಸ್ಕೊಂಡಿದ್ದೀನಿ, ಇನ್ನೇನಾದರೂ ಬೇಕಾದರೆ ಅವ್ರಿಗೆ ಡ್ರಾಪ್ ಬೇಕಾದ್ರೆ ನನ್ನನ್ನೇ ಫೋನ್ ಮಾಡು ಅಂತ ಹೇಳಿದ್ದೀನಿ, ಅದು ಇನ್ಮೇಲೆ ಇಟ್ಕೆನೇ ತೊಗೊತೀನಿ ಅಂತ ಹೇಳ್ತಾನೆ. ಹೇಳ್ತಾಳೆ, ನಾನು ಹಾಗೆ ಮಾಡ್ತೀನಿ, ಸಿಮೆಂಟ್ ಫ್ಯಾಕ್ಟ್ರಿಗೆ ಹೂವು ಕೊಡ್ತೀನಿ, ಅವ್ರ ಹತ್ರ ಹೇಳ್ತೀನಿ ದುಡ್ಡಿಗೆ ಬದಲು ಸಿಮೆಂಟ್ ತೊಗೊತೀನಿ ಅಂತೇಳಿ. ಸೂಪರ್ ಮೀನಾ, ಇಟ್ಕೆ ಆಯಿತು ಸಿಮೆಂಟ್ ಆಯಿತು, ಇನ್ನು ಕಂಬಿಗಳು ಒಂದು ಸಿಕ್ಬಿಟ್ರೆ ನಮ್ಗೆ ರೂಮ್ ಕಟ್ಬಿಡ್ಬೋದು ಮೀನಾ ಅಂತ ಹೇಳ್ತಾನೆ. ಮೀನನ ಕೈ ಮುಂದಕ್ಕಿಡಮ್ಮ ಅಂತೇಳಿ ಇಟ್ಕೆಗಳು ಕೊಡ್ತಾನೆ. ಆಮೇಲೆ ನೀವು ಬನ್ನಿ ಅಂತ ಹೇಳ್ತಾಳೆ. ಬರ್ತೀನಿ ಅಂತ ಎತ್ಕೊಂಡ್ಬರ್ತಾರೆ. ಇದನ್ನು ನೋಡ್ತಾಳೆ. ನೋಡಿಬಿಟ್ಟು, ರೀ ಬೇಗ ಬನ್ನಿರಿ, ನಿಮ್ಮ ಮಗ ಸೊಸೆ ಇಬ್ಬರು ಇಟ್ಕೆ ಮನೆ ಒಳಗಡೆ ತಂದಿದ್ದಾರೆ ಅಂತ ಹೇಳ್ತಾಳೆ. ಅಲ್ಲಿ ರಂಗನಾಥವ್ರು ಬರ್ತಾರೆ. ರಂಗನಾಥವ್ರು, ಏನೋ ಇದು ಸೂರ್ಯ ಅಂತ ಕೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಬೆಳಗ್ಗೆ ಮೀನಾ ಶಬ್ದ ಮಾಡಿದ್ಲಲ್ಲಪ್ಪ ರೂಮ್ ಕಟ್ತೀವಿ ಅಂತೇಳಿ, ಅದಕ್ಕೆ ನೀವು ಆಸೆ ಪಟ್ಟಿದ್ರಲ್ಲ, ಅದಕ್ಕೆ ನಾವು ನೆರವೇರಿಸ್ತಾ ಇದ್ದೀರಿ ಅಂತ ಹೇಳ್ತಾನೆ. ಹೇಳ್ತಾಳೆ, 8 ಇಟ್ಕೆಯಲ್ಲಿ ನೀವು ರೂಮ್ ಕಟ್ಬಿಡ್ತೀರಾ, ಈ 8 ಇಟ್ಕೆಗಳು ಹೋಮ ಮಾಡೋಕ್ಕೆ ಕೂಡ ಸಾಕಾಗಲ್ಲ ಅಂತ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ಸ್ವಲ್ಪ ಇಟ್ಕೆ ಸೇರಿಸಿ ಇವ್ರು ರೂಮ್ ಕಟ್ತಾರೆ ನೋಡ್ತೀರಿ ಅತ್ತೆ ಅಂತ ಹೇಳ್ತಾಳೆ. ಈ ಥರ ನೀವು ರೂಮ್ ಕಟ್ಟಿದ್ರೆ ನಿಮ್ಮ ರೂಮ್ ಪ್ರವೇಶನ ನಿಮ್ಮ ಷಷ್ಠಿ ಪೂರ್ತಿ ಆಗುತ್ತೆ ನೋಡಿ, ಆವಾಗಲೇ ಮಾಡೋಕ್ಕಾಗೋದು ಅಂತ ಹೇಳ್ತಾರೆ. ಅವ್ರಿಗೆ ರೂಮ್ ಕಟ್ತೀವಿ ಅನ್ನೋ ನಂಬಿಕೆ ಇದೆ, ನೀನು ಯಾಕೆ ಹೀಯಾಳಿಸ್ತೀಯ ಅವ್ರನ್ನ ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ಬಿಡಿ ನನಗೇನು ಬೇಜಾರಾಗಿಲ್ಲ, ಸಂತೋಷನೇ ಆಯಿತು, ಯಾಕಂದರೆ ಅತ್ತೆ ಯಾವಾಗಲೂ ಹೇಳ್ತಾರೆ ಈ ಮನೆಯಲ್ಲಿ ತುಂಬ ದಿವಸ ಇರಲ್ಲ ಅಂತೇಳಿ, ಇವಾಗ ಷಷ್ಠಿ ಪೂರ್ತಿವರೆಗೂ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ತಾನೇ ಅರ್ಥ ಅಂತ ಹೇಳ್ತಾಳೆ. ಮತ್ತು ನಾನು ಆಶೀರ್ವಾದ ಅನ್ಕೊತೀನಿ ಬಿಡಿ ಮಾವ ಅಂತೇಳಿ ಒಳಗಡೆಗೆ ಹೋಗ್ತಾಳೆ. ಅವಾಗ ಸೂರ್ಯ ಹೇಳ್ತಾನೆ, ಅತ್ತೆ ಕಿಂಡಲ್ ಮಾಡಿದ್ನು ಅನ್ನೋ ಪೊಂಗಲ್ ಅಂತ ತಿಂತಾಳೆ ಅಂತ ಹೇಳ್ತಾನೆ ಸೂರ್ಯ. ಹಾಗೆ ಹೇಳ್ತಾನೆ, ಇನ್ಮೇಲೆಲ್ಲ ಒಳ್ಳೆ ಸುದ್ದಿಗಳೇ ಅಂತ ಹೇಳ್ತಾನೆ, ನಾವು ರೂಮ್ ಕಟ್ತೀವಿ, ನೀವು ರಿಬ್ಬನ್ ಕಟ್ ಮಾಡ್ತೀರಿ ಅಂತ ಹೇಳ್ತಾನೆ. ಅಲ್ಲಿಂದ ಹೊರಡ್ತಾನೆ. ಅವಾಗ ಶಾಂತಿ ಹೇಳ್ತಾಳೆ ರಂಗನಾಥವ್ರ ಹತ್ರ, ನೀವು ಇವನ್ ರೂಮ್ ಕಟ್ತಾನೆ, ನೀವು ರಿಬ್ಬನ್ ಕಟ್ ಮಾಡ್ತೀರಂತೆ, ಯಾವಾಗ ಇವ್ನು 4 ಇಟ್ಕೆ ತಂದು ಇದು ಮಾಡೋದು, ನೀವು ಯಾವಾಗ ರಿಬ್ಬನ್ ಕಟ್ ಮಾಡೋದು ಅಂತ ಹೇಳ್ತಾ ಇರ್ತಾಳೆ. ಹೇಳ್ತಾರೆ, ಸೂರ್ಯನು ನಿನ್ನ ಮಗನೇ ಕಣೆ, ಮನೋಜನ ಮೇಲೆ ಇಟ್ಟಿರೋ ನಂಬಿಕೆ 1% ಸೂರ್ಯನ ಮೇಲೆ ಇಟ್ಟಿದ್ರೆ ಹಾಕಾಗಿತ್ತು, ಆದರೆ ಅವ್ನು ರೂಮ್ ಕಟ್ತಾನೆ, ನೋಡ್ತಾ ಇರೋ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಸುಮ್ಮನೆ ಕನ್ಸ್ಕೊಳ್ಬೇಡ್ರಿ, 5 ಡಿಗ್ರಿ ತಗೊಂಡಿರೋ ನಮ್ಮ ಮನೋಜ ಎಲ್ಲಿ, ಇವನೆಲ್ಲಿ, ಬಂದು ಬಿದ್ಕೊಳ್ರಿ ಅಂತ ಹೇಳ್ತಾರೆ. ಹೋಪ್ಸ್ ಅಂದರೆ ಅದು, ಹೋಪ್ಲೆಸ್ ಅಂದರೆ ಇದು ಅಂತ ಶಾಂತಿನ ತೋರಿಸ್ತಾರೆ. ಅಯ್ಯಯ್ಯೋ ಏನು ಹೇಳಿದ್ರು ನನ್ನೇ ಬೈತಾರೆ ಅಂದ್ಕೊಂಡು ಹೋಗ್ತಾಳೆ. ಮಾತಾಡ್ಕೊತಾರೆ. ಪ್ರೀತಿ ಅನ್ನೋದೊಂದಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು, ಅದೇ ಈ ಮುಂಡೆದು ಗೊತ್ತಿಲ್ಲ ಅಂತ ಹೇಳ್ತಾನೆ. ಇರೋ ಇಟ್ಕೆಗಳನ್ನ ಜೋಡಿಸ್ಬಿಟ್ಟು, ಸೂಪರಾಗಿದೆ ಅಲ್ವಾ ಮೀನಾ ಅಂತ ಹೇಳಿದ್ರೆ, ಚೆನ್ನಾಗಿದೆ ರೀ ಅಂತ ಹೇಳ್ತಾರೆ. ಒಬ್ಬರೊಬ್ಬರು ಮುಖನ ಆ ಕಡೆ ಈ ಕಡೆ ನೋಡ್ಕೊತಾ ಇರ್ತಾರೆ. ಸೂರ್ಯ ಹೇಳ್ತಾನೆ, ಆಹಾ ಸೂಪರ್ ಕಣೆ, ಎಷ್ಟು ಇಟ್ಕೆಗಳಿರ್ಬೋದು ಅಂತ ಮೀನಾ ಹತ್ರ ಕೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಒಂದು 35 ಇರ್ಬೋದು ರೀ, ಒಂದು ರೂಮ್ ಕಟ್ಟೋಕ್ಕೆ ಎಷ್ಟು ಇಟ್ಕೆಗಳು ಬೇಕಾಗ್ಬೋದು ರೀ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನೇನು ಮೇಸ್ತ್ರಿ ಏನೇ ಗೊತ್ತಾಗೋಕ್ಕೆ, ಹೆಂಗೋ ಇಟ್ಕೆಗಳು ಇದಾಯಿತು, ಇನ್ನು ಸಿಮೆಂಟ್ ಅಂಗಡಿ ಓನರ್ ನಿನ್ಗೆ ಗೊತ್ತಿದೆ ಅಂತ ಹೇಳ್ತಾ ಇದೆಯಾ, ಅದು ಇದಾಗುತ್ತೆ, ಮತ್ತು ಮರಳು ಕಂಬಿ ಆದರೆ ಆದಷ್ಟು ಬೇಗ ರೂಮ್ ಕಟ್ಟಿ ಸಾಕ್ಬೋದು ಅಂತ ಹೇಳ್ತಾ ಇರ್ತಾನೆ. ಮೀನಾ ಕೈ ಹಿಡ್ಕೊಂಡು ಸೂರ್ಯ ರೂಮ್ ಇಲ್ಲಿವರೆಗೂ ಬರ್ಬೋದು ಅಂತ ತೋರಿಸ್ತಾ ಇರ್ತಾನೆ. ಆವಾಗ ಮೀನಾ ಸೂರ್ಯನ ಆ ಕಡೆ ಕರ್ಕೊಂಡೋಗಿ, ರೂಮ್ ಇಲ್ಲಿವರೆಗೂ ಬರೋದಾದರೆ ಮಂಚ ಇಲ್ಲ ಕಣ ಅಂತ ಹೇಳ್ತಾ ಇರ್ತಾರೆ. ಏನೇನು ಇರಬೇಕು ಅಂತ ಮಾತಾಡ್ಕೊತಾ ಇರ್ತಾರೆ. ಸೂರ್ಯ ಹೇಳ್ತಾ ಇರ್ತಾನೆ, ನಾವು ರೂಮ್ ಕಟ್ಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಮೀನಾ ಶೇಕ್ ಹ್ಯಾಂಡ್ ಮಾಡ್ತಾಳೆ. ಹೇಳ್ತಾಳೆ, ನಾವು ಇವಾಗ ರೂಮ್ ಕಟ್ಟಾಯಿತು, ಬಲಗಾಲಿಟ್ಟು ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಯಾವ ಕಡೆ ಬರ್ಬೋದು ಅದೆಲ್ಲ ನನಗೆ ಗೊತ್ತಾಗಲ್ಲ, ಅಪ್ಪನೇ ಹಿಡಿಸ್ಬೇಕದು, ಆದರೆ ಬಾಯಿಲ್ಲಿ ಅಂತೇಳಿ ಕರ್ಕೊಂಡೋಗಿ, ಇಲ್ಲಿಂದ ನಾವು ನಡ್ಕೊಂಬರೋವಾಗ ಎಂಟ್ರೆನ್ಸ್ ಇಲ್ಲಿ ಬಂದ್ರೇ ಚೆನ್ನಾಗಿರುತ್ತೆ ಬಾಗಿಲು ಅಂತ ಹೇಳ್ತಾ ಇರ್ತಾರೆ.
ಇದೇ ಬಾಗಿಲು ಅಂತೇಳಿ ಇಮ್ಯಾಜಿನ್ ಮಾಡಿಕೊಂಡು ಬಲಗಾಲಿಟ್ಟು ಹೋಗೋಣ ಅಂತ ಇಬ್ಬರು ಬಲಗಾಲಿಟ್ಟು ಒಳಗಡೆ ಬರ್ತಾರೆ. ಮೀನಾ ನಮ್ಮ ರೂಮೆಲ್ಲ ರೆಡಿ ಆದಮೇಲೆ ನಮಗೆ ಇಲ್ಲಿ ನಮ್ಮ ರೂಮಲ್ಲಿ ಸ್ನೈಟ್ ಕಣೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಮೀನಾ ಹೊಟ್ಟೆ ಒಂದು ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನು ಆಗಲ್ಲಮ್ಮ ಹೇಳಿದ್ದು ಅಂತ ಹೇಳಿ, ನಮ್ಮ ರೂಮಲ್ಲಿ ಫಸ್ಟ್ ನೈಟು ಅಂತ ಹೇಳಿದ್ದು ಅಷ್ಟೇ ಅಂತ ಹೇಳ್ತಾನೆ. ಪೌಡ್ರಮ್ಮನ್ನ, ಮನೋಜನ್ನ, ರವಿನ ಮತ್ತು ಶ್ರುತಿನ ಯಾರನ್ನೂ ನಮ್ಮ ರೂಮಲ್ಲಿ ಸೇರಿಸಬಾರ್ದು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ನಾವು ಕಷ್ಟಪಟ್ಟು ಕಟ್ಟಿದ್ದಲ್ವ, ಯಾರು ಕಿತ್ಕೊಳ್ಳಲ್ಲ, ನಮ್ಮನ್ನ ರೂಮಿಂದ ಹೊರಗಡೆ ಹೋಗಿ ಅಂತ ಹೇಳಲ್ಲ ಅಂತ ಹೇಳ್ತಾ ಇರ್ತಾನೆ. ಸ್ಟಾಫ್ ಹತ್ರ ಹೇಳ್ತಾ ಇರ್ತಾನೆ, ಒಂದು ಪ್ರಾಡಕ್ಟ್ ಖಾಲಿ ಆದಾಗ ಆ ಜಾಗ ನನಗೆ ಬಿಡ್ತಾರಾ, ಅದನ್ನು ಫಿಲ್ ಮಾಡಬೇಕಲ್ವಾ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದ್ಸರಿ ಈ ಥರ ಮಾಡಬೇಡಿ ಹೋಗಿ ಅಂತ ಹೇಳ್ತಾನೆ. ಕಸ್ಟಮರ್ ಬರ್ತಾರೆ. ಹಲೋ ಸರ್ ಅಂತಾನೆ ಮನೋಜು. ನಾನು ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ನೆನ್ನೆ ಫೋನ್ ಅವ್ರು ನಾವು ಅಂತ ಹೇಳ್ತಾರೆ. ನೆನ್ನೆ ಲಿಸ್ಟ್ ಕೊಟ್ಟಿದ್ನಲ್ಲ, ಫ್ರಿಜ್ಜು, ಟಿ ವಿ ಇದೆಲ್ಲ ಬೇಕು ಅಂತೇಳಿ ಅವರು ಅಂತ ಹೇಳ್ತಾರೆ. ಅದಕ್ಕೆ ಮನೋಜು, ಅರುಣ್ ಇಲ್ಲಿ ಬನ್ನಿ ಅಂತ ಸ್ಟಾಫ್ನ ಕರೀತಾರೆ. ಜ್ಯೂಸ್ ತಗೊಂಡು ಬನ್ನಿ ಅಂತ ಹೇಳ್ತಾನೆ. ಹಾಗೆ ಅವ್ರನ್ನ ಕರ್ಕೊಂಡೋಗಿ ಪ್ರಾಡಕ್ಟ್ ಎಲ್ಲ ತೋರಿಸ್ತಾ ಇರ್ತಾನೆ. ಮನೋಜ್ ಹೇಳ್ತಾ ಇರ್ತಾನೆ, ನೋಡಿ ಟಿ ವಿ ಇದೆ ಅಂತ. ಎಲ್ಲ ಐಟಮ್ಸು ಚೆನ್ನಾಗಿದೆ ಸರ್, ಏನು ತ್ರಿಬಲ್ ಡೋರು ಫ್ರಿಜ್ ಇಲ್ಲ ಅಂದರೆ ಏನು ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಇದು ಡೀಲ್ ಓಕೆನಾ ಅಂತ. ಡೀಲ್ ಓಕೆ ಅಂತ ಹೇಳ್ತಾರೆ. ಮನೋಜ್ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ನೆಕ್ಸ್ಟ್ ಫಾರ್ಮಾಲಿಟೀಸ್ ಮುಗಿಸೋಣ ಅಂತ ಹೇಳ್ತಾರೆ. ಶೋರ್ ಅಂತೇಳಿ ಬಂದು ಕ್ಯಾಶ್ ಕೌಂಟ್ರಿಗೆ ಬಂದು ಬಿಲ್ ಮಾಡಿಬಿಡ್ತೀನಿ ರೀ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಬಿಲ್ ಏನು ಬೇಡ ಅಂತ ಹೇಳ್ತಾರೆ. ಬಿಲ್ ಬೇಡವಾ, ನೀವು ಇಷ್ಟು ಐಟಮ್ ಇಸ್ಕೋತಾ ಇದ್ದೀರಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಬಿಲ್ ಬೇಡ, ನೀವು ಟ್ಯಾಕ್ಸ್ ಕಟ್ಟಬೇಕು, ನಾವು ಕಟ್ಟಬೇಕು, ಕೋಟ್ಯಾಂತಲೇ ವ್ಯಾಪಾರ ಮಾಡ್ತಾರೆ, ಅವರೇ ಭಯ ಪಡಲ್ಲ, ನೀವೇನು ಈ ಥರ ಭಯ ಪಡ್ತೀರಿ ಅಂತ. ಅಲ್ಲ ಸರ್, ಬ್ಲ್ಯಾಕ್ ಮನಿನ ವೈಟ್ ಮನಿನ. ಅದಕ್ಕೆ ಅವ್ರು ಹೇಳ್ತಾರೆ, ಬ್ಲ್ಯಾಕು ಅಲ್ಲ ವೈಟು ಅಲ್ಲ, ಕಲರ್ ನೋಟೆ ಅಂತ ಹೇಳ್ತಾ ಇರ್ತಾರೆ. ಆಗಲ್ಲ ಅಂದರೆ ಹೇಳಿ, ನಾವು ಬೇರೆ ಅಂಗಡಿ ನೋಡ್ಕೋತೀವಿ ಅಂತ ಹೇಳ್ತಾರೆ. ಸರ್ ನೀವು ಕ್ಯಾಶ್ ಕೊಡಿ, ನಾನು ಪ್ರಾಡಕ್ಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಇದು ಬದುಕೋರ ಲಕ್ಷಣ ಅಂತ ಹೇಳ್ತಾರೆ. ಸರಿ ಸರ್, ಎಲ್ಲಿ ಅಡ್ರೆಸ್ಸು ಅಂತೇಳಿ ಲೊಕೇಶನ್ ನಾನು ಕಳಿಸ್ಕೊಡ್ತೀನಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಗೆ ಆ ತೊಂದರೆ ಬೇಡ, ನಾವೇ ವ್ಯಾನ್ ತಂದಿದ್ದೀವಿ, ಹಾಕ್ಕೊಂಡು ಹೋಗ್ತೀವಿ ಅಂತ. ಅರುಣ್ ಬಾಯಿಲಿ ಅಂತ ಕರೀತಾನೆ ಮನೋಜ್. ಎಲ್ಲ ಪ್ರಾಡಕ್ಟು ಲೋಡ್ ಆಗಿದೆ ಸರ್ ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಸರಿ ಸರ್, ಇನ್ನೇನಾದರೂ ಬೇಕಾಗಿರೋ ನಿಮ್ಮ ಹತ್ರನೇ ಬರ್ತೀವಿ ಅಂತೇಳಿ, ಇಬ್ಬರು ದುಡ್ಡು ಮಾಡೋಣ ಅಂತಾರೆ. ಸರಿ ಸರ್ ಆಯಿತು ಅಂತ ಹೇಳ್ತಾನೆ. ಈ ಮೊಬೈಲಲ್ಲಿ ಆಡ್ತಾ ಇರ್ತಾನೆ ರೂಮಲ್ಲಿ. ಶ್ರುತಿ ಬರ್ತಾಳೆ. ಅಯ್ಯೋ ತುಂಬ ಕಾಲು ನೋವು, ಡಬ್ಬಿಂಗ್ ಮಾಡಿ 5 ಸೀರಿಯಲ್ ಡಬ್ಬಿಂಗ್ ಮಾಡಿದೆ ಅಂತೇಳಿ. ಅದಕ್ಕೆ ರವಿ ಹೇಳ್ತಾನೆ, ಅಷ್ಟು ಕಾಲು ನೋವುವರೆಗೂ ಏನಕ್ಕೆ ಮಾಡಿದೆ, ಆಗಲ್ಲ ಅಂತ ಹೇಳಬೇಕಾಗಿತ್ತು. ಅಲ್ಲ, ಡಬ್ಬಿಂಗ್ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅಂತ ಹೇಳ್ತಾಳೆ. ರವಿ ಹೇಳ್ತಾನೆ, ನೀನು ಡಬ್ಬಿಂಗ್ ಮಾಡಿರೋದ್ರಿಂದ ಅಲ್ಲ ನೋವು, ನೀನು ಒಂದು ಹೀಲ್ಸ್ ಹಾಕ್ಕೊಂಡು ನಡೀತೀಯಲ್ಲ ಅದರಿಂದ ಅಂತ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನಿಮ್ಮ ಅಣ್ಣ ಇದ್ದಾನಲ್ಲ ಬಾಯ್ ಬಡ್ಕ, ಯಾವಾಗೂ ಹೇಳ್ತಾ ಇರ್ತಾನೆ ಮೋಟ್ ಮಿಠಾಯಿ ಅಂತ, ಅದಕ್ಕೋಸ್ಕರ ನನಗಿಷ್ಟ ಆಗಲ್ಲ, ಅದಕ್ಕೆ ಹಾಕ್ಕೊಳ್ಳೋದು ಅಂತ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ಅವ್ನು ಸುಮ್ಮನೆ ತಮಾಷೆಗೆ ಮಾಡೋದು ಅಂತ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಅವ್ರು ತಮಾಷೆಗೆ ಮಾಡಿದ್ರೆ ಏನು ಮಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ. ನನ್ನ ಕಾಲು ಒತ್ತೀಯಾ ಅಂತೇಳಿ. ಅದಕ್ಕೆ ರವಿ ಹೇಳ್ತಾನೆ, ಇರು ಬಂದೆ ಅಂತ. ಯಾಕೆ ಅಂದರೆ ಬಾಗಿಲು ಹಾಕ್ಬಿಟ್ಟು ಬರ್ತೀನಿ ಅಂತ. ಏನಕ್ಕೆ ಬಾಗಿಲು ಹಾಕ್ತಾ ಇರೋದು ಅಂತ, ಯಾರಾದರೂ ನೋಡಿದ್ರೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನಿನ್ನ ಹೆಂಡ್ತಿ ಕಾಲು ಒತ್ತಕ್ಕೆ ಯಾರು ನೋಡಿದ್ರೆ ಏನು, ಸುಮ್ಮನೆ ಬಂದು ಒತ್ತು ರವಿ ಅಂತ ಹೇಳ್ತಾಳೆ. ಕಾಲು ಒತ್ತಾ ಇರೋದು ಶಾಂತಿ ಹೊರಗಡೆಯಿಂದ ನೋಡ್ತಾಳೆ. ಆವಾಗ ಕಾಲು ಒತ್ಸ್ಕೊತಾರೆ. ಶ್ರುತಿ ಹೇಳ್ತಾಳೆ, ವಾವ್ ಬೇಬಿ, ನಿನ್ನ ಕೈಗುಣ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಅಡುಗೆ ಅಲ್ಲ, ಮಸಾಜು ನೀನು ಚೆನ್ನಾಗೇ ಮಾಡ್ತೀಯಾ ಅಂತ ಹೇಳ್ತಾ ಇರ್ತಾಳೆ. ಶ್ರುತಿ ಹೇಳ್ತಾಳೆ, ಹಾಗೆ ಬೇಬಿ ನನ್ನ ಕಾಲಿಗೆ ನೀಲ್ ಪಾಲಿಶ್ ಹಚ್ಚು ಅಂತ. ಅದಕ್ಕೆ ರವಿ ಹೇಳ್ತಾನೆ, ನನಗೆ ಅದೆಲ್ಲ ಬರಲ್ಲ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಬ್ರೆಡ್ಡಿಗೆ ಜಾಮ್ ಹಚ್ಚಲ್ವಾ ಅದೇ ರೀತಿ ಅಂತ. ರವಿ ಹೇಳ್ತಾನೆ, ಅಷ್ಟೇನಾ, ಸರಿ ಆಯಿತು ಹಚ್ತೀನಿ ಅಂತ ಹೇಳ್ತಾನೆ. ಮನೋಜು ರೋಹಿಣಿಗೆ ಕಾಲ್ ಮಾಡಿ ಹೇಳ್ತಾನೆ, ನಾವು ಲಕ್ಕಿ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಏನು ಅಂತೇಳಿ. ನಿನ್ನೆ ಹೇಳಿದ್ರಲ್ಲ, ಕಸ್ಟಮರ್ ಬಂದು 4 ಲಕ್ಷಕ್ಕೆ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಅಂತ, 1 ಲಕ್ಷ ಲಾಭ ಅಂತ ಹೇಳ್ತಾನೆ. ಹಾಗೆ ನಾನು ನಿನಗೆ ಮಾತು ಕೊಟ್ಟಿದ್ನಲ್ಲ, ನಾವು ಟ್ರಿಪ್ಪಿಗೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಬೇಡ, ನಾವು ಸುಮ್ಮನೆ ಖರ್ಚು ಮಾಡೋದು ಬೇಡ, ಇದನ್ನೆಲ್ಲ ಸೇರಿಸಿಡಬೇಕು. ಸೂರ್ಯ ಮೀನಾ ಮುಂದೆ ನಾವು ಚೆನ್ನಾಗಿರ್ಬೇಕು, ಅವ್ರ ಆಳುಗಳ ಥರ ಕೈ ಕಟ್ಕೊಂಡಿರ್ಬೇಕು ನಮ್ಮ ಮುಂದೆ, ನಾವು ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ. ಮನೋಜ್ ಹೇಳ್ತಾನೆ, ಓಕೆ ರೋಹಿಣಿ, ನೀನು ನನ್ನ ಪಾಲಿಗೆ ಮಹಾಲಕ್ಷ್ಮಿ, ನೀನೇನು ಹೇಳಿದ್ರು ಓಕೆನೆ ಅಂತ ಹೇಳ್ತಾ ಇರ್ತಾನೆ. ಇರೋ ದೊಡ್ಡ ಕಸ್ಟಮರ್ ಬರ್ತಾ ಇದ್ದಾರೆ, ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವ್ರು ಕೇಳ್ತಾರೆ, ಇವಾಗ ಬಂದು ಹೋದ್ರಲ್ಲ, ಅವ್ರು ಏನೇನು ಐಟಮ್ ತೊಗೊಂಡ್ರು ಅಂತ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಟಿ ವಿ, ಫ್ರಿಜ್ಜು ಇದೆಲ್ಲ ಅಂತ ಪ್ರಾಡಕ್ಟು ತೊಗೊಂಡ್ರು ತುಂಬ ಅಂತ ಹೇಳ್ತಾನೆ. ಹೌದಾ, 36 ಇಂಚ್ ಟಿ ವಿನ ತೊಗೊಂಡಿದ್ದು ಅಂತ. ಹೌದು ಅಂತ ಹೇಳ್ತಾನೆ. ಹೌದಾ, ಅವ್ರು ಕ್ಯಾಶ್ ಕೊಟ್ರಾ ಅಂತ. ಹೌದು ಅಂತ ಹೇಳ್ತಾನೆ. ನೀವೇನ ಅಂಗಡಿ ಓನರು ಅಂತ. ಹೌದು ಅಂತ ಹೇಳ್ತಾನೆ. ಆ ದುಡ್ಡು ತೋರಿಸಿ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್, ನಿಮ್ಗೆ ಯಾಕೆ ತೋರಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅವ್ರು ಹೇಳ್ತಾರೆ, ವಿ ಆರ್ ಫ್ರಮ್ ವಿಜಿಲೆನ್ಸ್ ಅಂತ ಹೇಳ್ತಾರೆ. ಮನೋಜು ಕ್ಯಾಶ್ ತೋರಿಸ್ತಾರೆ. ಆವಾಗ ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಎಲ್ಲ ಕೋಟ ನೋಟಲ್ರಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.